ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನಿಗನ್ ಸೌದತ್ತಿ. ನಾನು ಇವತ್ತು ನಿಮಗೆ ಹೇಗೆ LDR ಯೂಸ್ ಮಾಡಿ ಡೇ ಆ್ಯಂಡ್ ನೈಟ್ ಸೆನ್ಸರ್ ಮಾಡೋದಂತ ಹೇಳ್ಕೊಡ್ತೇನೆ. ನೋಡಿ, ಅಲ್ಲಿ ಸೆನ್ಸರ್ ಕವರ್ ಮಾಡಿ ಕತ್ಲು ಮಾಡಿದ ತಕ್ಷಣ ಲೈಟ್ ಆನ್ ಆಗ್ತಾಯಿದೆ. ಅದೇ ಈಗ ನೋಡಿ, ನಾನು ನನ್ನ ರೂಮ್ದು ಬಲ್ಬ್ ಆಫ್ ಮಾಡ್ತೀನಿ, ಲೈಟ್ ಆನ್ ಆಯಿತು. ಬಲ್ಬ್ ಆನ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗ್ತಾಯಿದೆ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಬನ್ನಿ ಶುರು ಮಾಡೋಣ. ಓಕೆ, ನಮಗೆ ಡೇ ಆ್ಯಂಡ್ ನೈಟ್ ಸೆನ್ಸರ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ನಮ್ಮ ಕಣ್ಣು ಮುಂದೆ ಇದೆ. ಎಲ್ಲದಕ್ಕಿಂತ ಮೇನ್ ನಮಗೆ ಬೇಕಿರೋದು ಈ LDR. ಇದು 20 ರೂಪಾಯಿಗೆ ಎಲ್ಲ ಎಲೆಕ್ಟ್ರಾನಿಕ್ ಶಾಪ್ಸಲ್ಲಿ ಸಿಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದ್ರ ಮೇಲೆ ಬೆಳಕು ಬಿದ್ದಾಗ ಇದ್ರದ್ದು ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದೇ ಡಾರ್ಕ್ ಇದ್ದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದರೆ ಆರ್ಡಿನೋಲಿ ವ್ಯಾಲ್ಯೂಸ್ ಜಾಸ್ತಿ ತೋರಿಸುತ್ತೆ. ಅದೇ ಡಾರ್ಕ್ ಇದ್ದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕರೆಂಟ್ ಫ್ಲೋ ಆಗೋಲ್ಲ ಜಾಸ್ತಿ, ಅದಕ್ಕೆ ವ್ಯಾಲ್ಯೂಸ್ ಸ್ಲೋ ತೋರಿಸುತ್ತೆ. ಈ ಥರ ಡೇ ಆ್ಯಂಡ್ ನೈಟ್ ಕಂಡುಹಿಡಿಬೋದು. ಇದು ರೆಜಿಸ್ಟರ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರ ಕನೆಕ್ಟ್ ಮಾಡ್ತಾ ಹೋಗಿ ನೀವು. ನಾ ಈಗ ಅಲ್ಲಿ ಒಂದು LDR ಕನೆಕ್ಟ್ ಮಾಡಿದ್ದೀನಿ. ಅದರದ್ದು ಸೀರೀಸಲ್ಲಿ ಒಂದು 10K ಓಮ್ ರೆಜಿಸ್ಟರ್ ಕನೆಕ್ಟ್ ಮಾಡಿದ್ದೀನಿ. ಈಗ LDRದು ಒಂದು ಲೆಗ್ಗಿಗೆ ಜಂಪರ್ ವೈರ್ ಕನೆಕ್ಟ್ ಮಾಡಿದ್ದೀನಿ. ಅದನ್ನು ನಾವು ಆರ್ಡಿನೋದು ಇಲ್ಲಿದೆ ನೋಡಿ, 5 ವೋಲ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ವೈರ್ನ ತೊಗೋತೀನಿ. ಅದನ್ನು ಈ ರೆಜಿಸ್ಟರ್ದು ಇನ್ನೊಂದು ಎಂಡ್ ಇದೆ ನೋಡಿ, ಅದಕ್ಕೆ ಕನೆಕ್ಟ್ ಮಾಡಿ ಅದನ್ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಈಗ ನಮಗೆ ಸಿಗ್ನಲ್ ವೈರ್ ಬೇಕಲ್ಲ ಅನಲಾಗ್ ಇನ್ಪುಟಿಗೆ, ಅದನ್ನು ಆ ಎರಡು ರೆಜಿಸ್ಟರ್ದು ಮಧ್ಯದ ಇದೆ ನೋಡಿ ಕನೆಕ್ಷನ್ ಆಗಿರೋದು, ಆ ರೋ ಕನೆಕ್ಟ್ ಮಾಡಿ ಅದನ್ನು A0 ಪಿನ್ನಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಡಯಾಗ್ರಾಮ್ ಕಾಣ್ತಿದೆ, ಅದೇ ಥರ ಕನೆಕ್ಷನ್ಸ್ ಮಾಡಿ. ಈ ಡಯಾಗ್ರಾಮ್ ಡೌನ್ಲೋಡ್ ಮಾಡಬೇಕಂದ್ರೆ ಕೆಳಗಡೆ ವೆಬ್ಸೈಟ್ ಇದೆ, ಆ ವೆಬ್ಸೈಟಿಂದ ಡಯಾಗ್ರಾಮ್ ಕೋಡ್ ಎಲ್ಲನೂ ನೀವು ಡೌನ್ಲೋಡ್ ಮಾಡಿ ಈಸಿಯಾಗಿ ರನ್ ಮಾಡಿ ನೋಡ್ಬೋದು. ಓಕೆ, ಬನ್ನಿ ಈಗ ನಾವು ಪ್ರೋಗ್ರಾಮ್ ಬರೆಯೋಣ. ಪ್ರೋಗ್ರಾಮ್ ಬರೆಯುವಾಗ ನಾನು ನಿಮಗೆ ಸ್ವಲ್ಪ ಆರ್ಡಿನೋದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದು ಯೂನಿವರ್ಸಲ್ ಟ್ರಿಕ್ಸ್, ಅಂದರೆ ಯಾವುದೇ ಸೆನ್ಸರ್ ಕನೆಕ್ಟ್ ಮಾಡಿ ಯೂಸ್ ಆಗುತ್ತೆ ಈ ಟ್ರಿಕ್ಸ್. ಫಸ್ಟ್ ಟ್ರಿಕ್, ಡೈರೆಕ್ಟ್ ನಾನು ಇಲ್ಲಿ ನೋಡಿ ಅನಲಾಗ್ ರೀಡ್ ಅಂತ ಬರೀತಿದ್ದೀನಿ. ನೀವು ಕೇಳ್ತಿರ್ಬೋದು ಪಿನ್ ಮೋಡ್ ಡಿಕ್ಲೇರೇ ಮಾಡಿಲ್ಲ ಅಂತ. ಈ A0 to A5 ಆಲ್ರೆಡಿ ಇನ್ಪುಟ್ ಅಂತ ಡಿಕ್ಲೇರ್ ಆಗಿರುತ್ತೆ, ಅದು ಬರೀ ಇನ್ಪುಟ್ ಆಗಿಯೇ ಯೂಸ್ ಮಾಡ್ಬೋದು. ಆದರೂ ನಾವು ಇಲ್ಲಿ ಪಿನ್ ಮೋಡ್ A0 ಇನ್ಪುಟ್ ಅಂತ ಡಿಕ್ಲೇರ್ ಮಾಡ್ಬೋದು, ಅಥವಾ ಹಾಗೆ ಬಿಟ್ಟರು ಅದು ಆಲ್ರೆಡಿ ಇನ್ಪುಟ್ಟೇ. A0 to A5 ಪಿನ್ ಕೆಲಸ ಬರೀ ರೀಡ್ ಮಾಡೋದು, ಅದಕ್ಕೆ ರೈಟ್ ಮಾಡೋಕ್ಕೆ ಅಸಾಧ್ಯ. ನಾವು ಬರೀ ರೀಡ್ ಮಾಡ್ಬೋದು ಸೆನ್ಸರ್ ಡೇಟಾನ, ಆಲ್ರೆಡಿ ಇನ್ಪುಟ್ ಇರುತ್ತೆ. ನಾವು ಇಲ್ಲಿ ಬೇಕಾದರೆ ಡಿಕ್ಲೇರ್ ಮಾಡ್ಬೋದು ಪಿನ್ ಮೋಡ್ A0 ಇನ್ಪುಟ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಮಾಡಲಿಲ್ಲ ಅಂದರೂ ವರ್ಕ್ ಆಗುತ್ತೆ. ಇದು ಫಸ್ಟ್ ಟ್ರಿಕ್. ನೆಕ್ಸ್ಟ್ ಸೀರಿಯಲ್ ಮಾನಿಟರ್ ಸ್ಟಾರ್ಟ್ ಮಾಡೋಣ. ಸೀರಿಯಲ್ ಡಾಟ್ ಬಿಗಿನ್ 9600. ಸೀರಿಯಲ್ ಅಂದರೆ USB ಕೇಬಲ್, ಬಿಗಿನ್ ಅಂದರೆ ಸ್ಟಾರ್ಟ್ ಮಾಡು. 9600 1 ಸೆಕೆಂಡ್ಗೆ 9600 ಬಿಟ್ಸ್ನ ರೀಡ್ ಮಾಡು USB ಕೇಬಲಿಂದ ಅಂತ. ಓಕೆ, ಈ A0 ಇಂದ ಅನಲಾಗ್ ರೀಡ್, ಇದನ್ನ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೆ ಇಂಟ್ ವ್ಯಾಲ್ ಅಂತ ಡಿಕ್ಲೇರ್ ಮಾಡ್ತೀನಿ. ವ್ಯಾಲ್ ಅಂದರೆ ವ್ಯಾಲ್ಯೂದು ಶಾರ್ಟ್ ಫಾರ್ಮ್. ಈ ವ್ಯಾಲ್ ಅನ್ನೋ ವೇರಿಯೇಬಲಲ್ಲಿ ಅನಲಾಗ್ ರೀಡ್ ಮಾಡಿರೋ ಡೇಟಾಸ್ನ ಸ್ಟೋರ್ ಮಾಡುತ್ತೆ. ವ್ಯಾಲ್ ಒಂದು ಲೋಕಲ್ ವೇರಿಯೇಬಲ್. ನೆಕ್ಸ್ಟ್ ಇದನ್ನ ಪ್ರಿಂಟ್ ಮಾಡೋಣ ಬನ್ನಿ. ಲೋಕಲ್ ವೇರಿಯೇಬಲ್ ಅಂದರೆ ವಾಯ್ಡ್ ಲೂಪಿಗೆ ಮಾತ್ರ ಸಂಬಂಧ. ಓಕೆ, ಬನ್ನಿ ಇದನ್ನು ಪ್ರಿಂಟ್ ಮಾಡೋಣ. ಈಗ ಅಪ್ಲೋಡ್ ಮಾಡೋಣ ಬನ್ನಿ. ಅಪ್ಲೋಡ್ ಆಗ್ತಾಯಿದೆ. ಓಕೆ, ಇದು ಕೇಬಲ್ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಓಕೆ, ಕನೆಕ್ಟ್ ಮಾಡಿದ್ದೀನಿ. ಈಗ ಅಪ್ಲೋಡ್ ಮಾಡೋಣ ಬನ್ನಿ. ಇದು ಅಪ್ಲೋಡ್ ಆಗ್ತಾಯಿದೆ ಅಂತ ಭಾವಿಸ್ತೇನೆ. ಅಪ್ಲೋಡ್ ಆಗ್ತಾಯಿದೆ. ಈಗ ನೀವು ಈ ಸೆಕೆಂಡ್ ಟಿಪ್, ನೀವು ಯಾವುದೇ ಸೆನ್ಸರ್ ಯೂಸ್ ಮಾಡಲಿ ಅದೇನು ಮಾಡಬೇಕು, ಅದ್ರದ್ದು ವ್ಯಾಲ್ಯೂಸ್ ಚೇಂಜ್ ಮಾಡ್ತಿರಬೇಕು. ಈಗ ಟೆಂಪ್ರೇಚರ್ ಬಂದಾಗ ಚೇಂಜ್ ಆಗಬೇಕು. ಅಥವಾ ನೋಡಿ ಇಲ್ಲಿ ಕವರ್ ಮಾಡ್ತಾಯಿದ್ದೀನಿ, ನೋಡಿ ಇಲ್ಲಿ ಕಮ್ಮಿ ವ್ಯಾಲ್ಯೂಸ್ ತೋರಿಸ್ತಿದೆ. ಈಗ 600 ತೋರಿಸ್ತಿದೆ. ಈಗ ಕವರ್ ಮಾಡಿದಾಗ ಕಮ್ಮಿ ವ್ಯಾಲ್ಯೂಸ್ ತೋರಿಸಿದೆ. ಆಗಲೇ ಹೇಳಿದ್ದೀನಿ ಇದ್ರದ್ದು ರೀಸನ್. ಕವರ್ ಮಾಡಿದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಸೊ ಕರೆಂಟ್ ಕಮ್ಮಿ ಫ್ಲೋ ಆಗುತ್ತೆ, ಸೊ ಕಮ್ಮಿ ವ್ಯಾಲ್ಯೂಸ್ ತೋರಿಸುತ್ತೆ. ಅದೇ ನಾ ಕೈ ತೆಗೆದ ತಕ್ಷಣ ಏನು ಮಾಡುತ್ತೆ ನೋಡಿ, ಇಲ್ಲಿ ಕರೆಂಟ್ ಫುಲ್ ಫ್ಲೋ ಆಗುತ್ತೆ, ಆವಾಗ ಜಾಸ್ತಿ ವ್ಯಾಲ್ಯೂಸ್ ತೋರಿಸುತ್ತೆ. ಈಗ ಬನ್ನಿ ಇದಕ್ಕೆ LED ಕನೆಕ್ಟ್ ಮಾಡೋಣ. ಇದು 2 ಚೇಂಜಸ್ ಆಯಿತು ನೋಡಿ, ಅದು 2 ಚೇಂಜಸ್ ಇಂಪಾರ್ಟೆಂಟ್ ನಮಗೆ. ಈಗ ಫಸ್ಟ್ ಈ LEDನ ಕನೆಕ್ಟ್ ಮಾಡೋಣ ಬನ್ನಿ. ಒಂದು ಜಂಪರ್ ವೈರ್ ತೊಗೊಂಡು LEDದು ಪಾಸಿಟಿವ್ನ ಇಲ್ಲಿ ಒಂದು 8th ಪಿನ್ನಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಏನು ಮಾಡ್ತೀನಿ, LEDದು ನೆಗೆಟಿವ್ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ಬೇಕು ತಾನೆ. ಆರ್ಡಿನೋ ಗ್ರೌಂಡಿಗೂ ಕನೆಕ್ಟ್ ಮಾಡಿರ್ಬೋದು, ಅಥವಾ ಇಲ್ಲಿ ಆಲ್ರೆಡಿ ಒಂದು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ, ಅದನ್ನೇ ಇಲ್ಲಿ ಬ್ರೆಡ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಆ ಜಂಪರ್ ವೈರು ಗ್ರೌಂಡಿಗೆ ಕನೆಕ್ಟ್ ಆಗಿದೆ, ಸೊ ಕಾಮನ್ ಗ್ರೌಂಡ್ ಆಯಿತು ಎಲ್ಲ. ಈಗ ಬನ್ನಿ ಪ್ರೋಗ್ರಾಮಿಗೆ ಹೋಗೋಣ. ಇದು ವೈರ್ಸ್ ನೋಡಿ ಎಷ್ಟೊಂದಾಗಿದೆ, ಸೆನ್ಸರ್ ಕಾಣ್ತಿರ್ಬೋದು ಭಾವಿಸ್ತೇನೆ. ಕವರ್ ಮಾಡಿದ ತಕ್ಷಣ LED ಆನ್ ಆಗಬೇಕು. ಬನ್ನಿ ಈಗ ನೋಡೋಣ ಏನಾಗುತ್ತೆ ಅಂತ, ವರ್ಕ್ ಆಗುತ್ತಾ ಇಲ್ವಾ. ಬನ್ನಿ ನೋಡೋಣ ವ್ಯಾಲ್ಯೂಸ್ ಹೇಗೆ ಚೇಂಜ್ ಆಗ್ತಿದೆ ಅಂತ. ಈಗ ಕವರ್ ಮಾಡಿ ಕತ್ಲು ಮಾಡಿದಾಗ ವ್ಯಾಲ್ಯೂಸ್ ನೋಡಿಲಿ 100 to 150 ಒಳಗಡೆ ತೋರಿಸ್ತಿದೆ. ತೆಗೆದ ತಕ್ಷಣ ಒಂದು 600 ಅಬೋವ್ ತೋರಿಸ್ತಿದೆ. ಅದಕ್ಕೆ ಏನು ಮಾಡೋಣ, ಇಫ್ ವ್ಯಾಲ್ಯೂ ಈಸ್ ಲೆಸ್ ದೆನ್ 150. ಲೆಸ್ ದೆನ್ 150 ಇದ್ರೆ ಏನಂತ ಅರ್ಥ, ನಾವು ಕವರ್ ಮಾಡಿದ್ದೀವಿ ಅಂದರೆ ಕತ್ಲಿದೆ ಅಂತ ಅರ್ಥ. ಇಫ್ ವ್ಯಾಲ್ಯೂ ಈಸ್ ಲೆಸ್ ದೆನ್ 150 ಅಂದರೆ ಕತ್ಲಿದೆ ಅಂತ ಅರ್ಥ. ಕತ್ಲಿದಾಗ ಏನು ಮಾಡಬೇಕು, ನಾವು LEDನ ಆನ್ ಮಾಡಬೇಕು. ಅದಕ್ಕೆ ಇದರೊಳಗಡೆ ಏನು ಬರಬೇಕು ಹೇಳಿ, ಡಿಜಿಟಲ್ ರೈಟ್ LED ಹೈ ಅಂತ ಬರೀಬೇಕು. ನೀವು ಯಾವುದೇ ಸೆನ್ಸರ್ ಯೂಸ್ ಮಾಡಲಿ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡೇ ಮಾಡ್ತೀವಿ, ಆಯಿತಾ. ಇನ್ನು ಬನ್ನಿ ಡಿಜಿಟಲ್ ರೈಟ್
ಓಕೆ, ಎಲ್ ಇ ಡಿನ ಡಿಕ್ಲೇರೇ ಮಾಡಿಲ್ಲ. ಬನ್ನಿ ಇದನ್ನು ಡಿಕ್ಲೇರ್ ಮಾಡೋಣ. ಮೊದಲು ಇಂಟ್ ಎಲ್ ಇ ಡಿ, ಇದು ಎಷ್ಟನೇ ಪಿನ್ನಿಗೆ ಕನೆಕ್ಟ್ ಆಗಿದೆ ಅಂದರೆ 8th ಪಿನ್ನಿಗೆ ಕನೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಇದನ್ನ ಪಿನ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತೀನಿ. A0 ಬದಲು ಇಲ್ಲಿ ಎಲ್ ಇ ಡಿ ಅಂತ ಬರೆದ್ರೆ ಆಯಿತು. ಆಮೇಲೆ ಇದು ಔಟ್ಪುಟ್, ಇದು ಇನ್ಪುಟ್ ಅಲ್ಲ, ಎಲ್ ಇ ಡಿಗೆ ನಾವು ಸಿಗ್ನಲ್ ಕಳಿಸ್ತಾ ಇದ್ದೀವಿ, ಅದಕ್ಕೆ ಇದು ಔಟ್ಪುಟ್. ಅದಾದಮೇಲೆ ಇಲ್ಲಿ ಡಿಜಿಟಲ್ ರೈಟಲ್ಲಿ ಬರೋಣ ಬನ್ನಿ. ಎಲ್ ಇ ಡಿ ಇದನ್ನ ಹೈ ಅಂತ ಬರೀಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಕತ್ಲು ಆಯ್ತು. ಈಗ ಬೆಳಕಿದ್ದಾಗ ಏನು ಮಾಡಬೇಕು, ಒಂದು ನೀವು ಇಫ್ ಗ್ರೇಟರ್ ದೆನ್ 150 ಅಂತ ಬರೀಬೋದು, ಅಥವಾ ಎಲ್ಸ್ ನಾವು 150ಗಿಂತ ಕಮ್ಮಿ ಇದ್ದಾಗ ಅಂದರೆ ಕತ್ಲಿದ್ದಾಗ ಎಲ್ ಇ ಡಿ ಆನ್ ಮಾಡಿ, ಉಳ್ಕಿದ್ದು ಎಲ್ಲ ಟೈಮ್ ಎಲ್ ಇ ಡಿ ಆಫ್ ಇರಲಿ. ಓಕೆ, ಕತ್ಲಿದ್ದಾಗ ಮಾತ್ರ ಆನ್ ಇರಲಿ. ಇದನ್ನ ಎಲ್ಸಲ್ಲಿ ಇದನ್ನೇ ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ. ಒಂದು ನಿಮಿಷ, ಇದೇನೇನೋ ಆಗ್ತಾಯಿದೆ. ಓಕೆ, ಕಾಪಿ ಮಾಡಿದೆ, ಈಗ ಪೇಸ್ಟ್ ಮಾಡ್ತೀನಿ. ಇದು ಒಂದು ಎಕ್ಸ್ಟ್ರಾ ಬಂದಿದೆ. ಓಕೆ, ಈಗ ಇದನ್ನೇನು ಮಾಡಬೇಕು, ಎಲ್ಸ್ ಇದನ್ನ ಲೋ ಮಾಡಬೇಕು. 150ಗಿಂತ ಕಮ್ಮಿ ಇದ್ದರೆ ಕತ್ಲಿದೆ ಅಂತ ಅರ್ಥ. ಆವಾಗ ಎಲ್ ಇ ಡಿ ಆನ್ ಮಾಡಿ, ಉಳ್ಕಿದ ಟೈಮಲ್ಲಿ ಎಲ್ ಇ ಡಿ ಆಫ್ ಇರಲಿ. ಬನ್ನಿ ಇದನ್ನ ಅಪ್ಲೋಡ್ ಮಾಡಿ ನೋಡೋಣ ಏನಾಗುತ್ತೆ. ವರ್ಕ್ ಆದರೆ ಸಾಕು. ಓಕೆ, ಇದು ಅಪ್ಲೋಡ್ ಆಯಿತು. ಬನ್ನಿ ಈಗ ಕವರ್ ಮಾಡಿದ ತಕ್ಷಣ ಏನು ಲೈಟ್ ಆನ್ ಮಾಡುತ್ತಾ ಇಲ್ವಾ ನೋಡೋಣ, ತಿಳ್ಕೊಳ್ಳೋಣ ಏನಾಗುತ್ತೆ. ಮೊದಲು ನಾವು ಈಗ ಇದನ್ನು ಝೂಮ್ ಮಾಡೋಣ, ನಿಮಗೆಲ್ಲ ಕ್ಲಿಯರ್ ಕಟ್ಟಾಗಿ ಕಾಣಿಸ್ಲಿ. ಸೀರಿಯಲ್ ಮಾನಿಟರ್ನು ಓಪನ್ ಮಾಡೋಣ. ವ್ಯಾಲ್ಯೂಸ್ ಚೇಂಜ್ ಆದಾಗ ಹೇಗೆ ಎಲ್ ಇ ಡಿ ವರ್ಕ್ ಆಗುತ್ತೆ ನೋಡೋಣ. ಈಗ ಬನ್ನಿ ಇದನ್ನು ಕವರ್ ಮಾಡ್ತೀನಿ. ಕವರ್ ಮಾಡಿದ ತಕ್ಷಣ ಎಲ್ ಇ ಡಿ ಆನ್ ಆಗಬೇಕು, ಆನ್ ಆಗ್ತದೆ. ವ್ಯಾಲ್ಯೂಸು ಕಮ್ಮಿ ಆಗ್ತದೆ. ತೆಗೆದ ತಕ್ಷಣ ವ್ಯಾಲ್ಯೂಸ್ ಜಾಸ್ತಿ ಆಯಿತು, ಎಲ್ ಇ ಡಿ ಆಫ್. ನೋಡಿ ಈಗ ಆಫ್ ಇದೆ, ಆನ್ ಆಯಿತು. ನಾ ಇದನ್ನು ತೆಗೆದ ತಕ್ಷಣ ಇದು ನೋಡಿ ಆಫ್ ಆಯಿತು. ಆನ್ ಆಗಿದೆ, ತೆಗೆದ ತಕ್ಷಣ ಆಫ್ ಆಗಬೇಕು, ನೋಡಿ ಆಫ್ ಆಯಿತು. ಈಗೇನಿದು ಬರೀ ಕೈಯಿಂದ ಮುಚ್ಚೋದು ತೆಗೆಯೋದು ಮಾಡ್ತಿದ್ದಾನೆ. ಇದೆಲ್ಲ ಆಯಿತು ಡೇ ಆ್ಯಂಡ್ ನೈಟ್ ಸೆನ್ಸರ್ ಅಂತ ಹೇಳ್ತಿರ್ಬೋದು. ಈಗ ನಾನು ಏನು ಮಾಡ್ತೀನಿ, ನಂದು ರೂಮ್ ಲೈಟ್ನ ಆನ್ ಆಫ್ ಮಾಡ್ತೀನಿ. ರೂಮ್ ಲೈಟ್ ಆಫ್ ಮಾಡಿದ ತಕ್ಷಣ ಎಲ್ ಇ ಡಿ ಆನ್ ಆಗಬೇಕು. ರೂಮ್ ಲೈಟ್ ಆನ್ ಮಾಡಿದ ತಕ್ಷಣ ಎಲ್ ಇ ಡಿ ಆಫ್ ಆಗಬೇಕು. ಈಗ ರೂಮ್ ಲೈಟ್ ಆಫ್ ಮಾಡಿದೆ, ನೋಡಿ ಇಲ್ಲಿ ಎಲ್ ಇ ಡಿ ಆನ್ ಆಯಿತು. ಆನ್ ಮಾಡಿದ ತಕ್ಷಣ ಆಫ್ ಆಗ್ತಾಯಿದೆ ಎಲ್ ಇ ಡಿ. ರೂಮ್ ಲೈಟ್ ಈಗ ಆಫ್ ಮಾಡ್ತೀನಿ. ನೋಡಿ ರೂಮ್ ಲೈಟ್ ಆಫ್ ಮಾಡಿದೆ, ಎಲ್ ಇ ಡಿ ಆನ್ ಆಯಿತು. ರೂಮ್ ಲೈಟ್ ಆನ್ ಮಾಡ್ತೀನಿ, ಮತ್ತು ಎಲ್ ಇ ಡಿ ಆಫ್ ಆಗಬೇಕು. ಈಗ ನೋಡಿ ನಾನು ನಿಮಗೆ ಹೇಳ್ಕೊಟ್ಟಾಗೆ ಪ್ರಾಮಿಸ್ ಮಾಡಿದಾಗೆ ಡೇ ಆ್ಯಂಡ್ ನೈಟ್ ಸೆನ್ಸರ್ ಹೇಳ್ಕೊಟ್ಟಿದ್ದೀನಿ. ನೀವು ಮನೇಲಿ ಯೂಸ್ ಮಾಡ್ಬೋದು. ಇವತ್ತಿಗಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.